ನಮಸ್ತೆ ಸ್ನೇಹಿತರೆ, ಟೀ ಬ್ರೇಕ್ T20ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಹೊಂದಿದ ದೇಶ ಯಾವುದು? ಎ ಅಮೆರಿಕಾ, ಬಿ ಜರ್ಮನಿ, ಸಿ ಭಾರತ, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕಾ. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಸುಪ್ರೀಂ ಕೋರ್ಟ್, ಬಿ ಕೇಂದ್ರ ಸರ್ಕಾರ, ಸಿ ರಾಜ್ಯ ಸರ್ಕಾರ, ಡಿ ಮಾನವ ಹಕ್ಕು ಆಯೋಗ. ಉತ್ತರ ಎ ಸುಪ್ರೀಂ ಕೋರ್ಟ್. ಮುಂದಿನ ಪ್ರಶ್ನೆ, ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷರು ಯಾರಾಗಿದ್ದರು? ಎ ಹಾಯ್ದಕ್ಕಿ ಮಾರಯ್ಯ, ಬಿ ಅಲ್ಲಮ ಪ್ರಭು, ಸಿ ಚನ್ನಬಸವಣ್ಣ, ಡಿ ಬಸವಣ್ಣ. ಉತ್ತರ ಬಿ ಅಲ್ಲಮ ಪ್ರಭು. ಮುಂದಿನ ಪ್ರಶ್ನೆ, ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಊರನ್ನು ಕರೆಯುತ್ತಾರೆ? ಎ ಬೆಂಗಳೂರು, ಬಿ ಚಿತ್ರದುರ್ಗ, ಸಿ ತುಮಕೂರು, ಡಿ ದಾವಣಗೆರೆ. ಉತ್ತರ ಡಿ ದಾವಣಗೆರೆ. ಮುಂದಿನ ಪ್ರಶ್ನೆ, 1907ರಲ್ಲಿ ನಿರ್ಮಿಸಿದ ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ ಯಾವುದು? ಎ ಕೃಷ್ಣರಾಜಸಾಗರ, ಬಿ ತುಂಗಭದ್ರಾ ಜಲಾಶಯ, ಸಿ ವಾಣಿ ವಿಲಾಸ ಸಾಗರ, ಡಿ ಹಾರಂಗಿ ಜಲಾಶಯ. ಉತ್ತರ ಸಿ ವಾಣಿ ವಿಲಾಸ ಸಾಗರ ಜಲಾಶಯ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು? ಎ ಮಂಡ್ಯ, ಬಿ ವಿಜಯಪುರ, ಸಿ ಬೆಳಗಾವಿ, ಡಿ ಬಾಗಲಕೋಟೆ. ಉತ್ತರ ಸಿ ಬೆಳಗಾವಿ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಗುಣವಿರುವ ಮಣ್ಣು? ಎ ಕೆಂಪು ಮಣ್ಣು, ಬಿ ಕಪ್ಪು ಮಣ್ಣು, ಸಿ ಜಂಬಿಟ್ಟಿಗೆ ಮಣ್ಣು, ಡಿ ಮೆಕ್ಕಲು ಮಣ್ಣು. ಉತ್ತರ ಬಿ ಕಪ್ಪು ಮಣ್ಣು. ಮುಂದಿನ ಪ್ರಶ್ನೆ, ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದವರು ಯಾರು? ಎ ಚಿಕ್ಕದೇವರಾಜ ಒಡೆಯರ್, ಬಿ ಕೃಷ್ಣದೇವರಾಜ ಒಡೆಯರ್, ಸಿ ರಾಜ ಒಡೆಯರ್, ಡಿ ಕಂಠೀರವ ನರಸರಾಜ ಒಡೆಯರ್. ಉತ್ತರ ಎ ಚಿಕ್ಕದೇವರಾಜ ಒಡೆಯರ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನವೀಕರಿಸಬಹುದಾದ ಶಕ್ತಿಯ ಆಕಾರವನ್ನು ಗುರುತಿಸಿ. ಎ ಸೌರಶಕ್ತಿ, ಬಿ ಪೆಟ್ರೋಲ್, ಸಿ LPG, ಡಿ ದೈಹಿಕ ಶಕ್ತಿ. ಉತ್ತರ ಎ ಸೌರಶಕ್ತಿ. ಮುಂದಿನ ಪ್ರಶ್ನೆ, ಜೀವ ಉಗಮವಾಗುವ ಹಂತದಲ್ಲಿ ಭೂ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲ ಇರಲಿಲ್ಲ? ಎ ಅಮೋನಿಯಾ, ಬಿ ಆಕ್ಸಿಜನ್, ಸಿ ಹೈಡ್ರೋಜನ್, ಡಿ ಮಿಥೇನ್. ಉತ್ತರ ಬಿ ಆಕ್ಸಿಜನ್. ಮುಂದಿನ ಪ್ರಶ್ನೆ, ಜೀವ ವಿಕಾಸವನ್ನು ವಿವರಿಸಲು ಚಾರ್ಲ್ಸ್ ಡೇವಿಸ್ನವರು ಪ್ರತಿಪಾದಿಸದೇ ಇದ್ದ ಸಿದ್ಧಾಂತ ಯಾವುದು? ಎ ಉಳಿವಿಗಾಗಿ ಹೋರಾಟ, ಬಿ ನಿಸರ್ಗದ ಆಯ್ಕೆ, ಸಿ ಹರ್ರ ಜೀವಿಗಳ ಉಳಿವು, ಡಿ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಉತ್ತರ ಡಿ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆ ವಿಶಿಷ್ಟ ಲಕ್ಷಣ ಯಾವುದು? ಎ ಯಂತ್ರಗಳ ಬಳಕೆ, ಬಿ ನಗರ ಯೋಜನೆ, ಸಿ ಯುದ್ಧ ಕಲೆ, ಡಿ ಇದ್ಯಾವುದೂ ಅಲ್ಲ. ಉತ್ತರ ಬಿ
ನಗರ ಯೋಜನೆ. ಮುಂದಿನ ಪ್ರಶ್ನೆ, ಜೈನ್ ಧರ್ಮದ 23ನೇ ತೀರ್ಥಂಕರು ಯಾರು? ಎ ಮಹಾವೀರ, ಬಿ ಋಷಭನಾಥ, ಸಿ ಪಾರ್ಶ್ವನಾಥ, ಡಿ ಮೇಲ್ಕಂಡ ಯಾರೋ ಅಲ್ಲ. ಉತ್ತರ ಸಿ ಪಾರ್ಶ್ವನಾಥ. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮವನ್ನು ಪ್ರಚಾರಕ್ಕಾಗಿ ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗವನ್ನು ಕಳಿಸಿದ ದೊರೆ ಯಾರು? ಎ ಚಂದ್ರಗುಪ್ತ ಮೌರ್ಯ, ಬಿ ಬಿಂದುಸಾರ, ಸಿ ಹರ್ಷವರ್ಧನ, ಡಿ ಅಶೋಕ. ಉತ್ತರ ಡಿ ಅಶೋಕ. ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಯಾರು? ಎ ಅಮರಸಿಂಹ, ಬಿ ಆರ್ಯಭಟ್ಟ, ಸಿ ವಿಷ್ಣು ಶರ್ಮಾ, ಡಿ ಮೇಲ್ಕಂಡ ಯಾರೋ ಅಲ್ಲ. ಉತ್ತರ ಬಿ ಆರ್ಯಭಟ್ಟ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ವೃತ್ತಿ ರಂಗಭೂಮಿ ಕ್ಷೇತ್ರದಲ್ಲಿ ಖ್ಯಾತನಾಮರಾಗಿದ್ದಾರೆ? ಎ ಮಾಸ್ಟರ್ ಹಿರಣ್ಣಯ್ಯ, ಬಿ ಜಟಿ ತಾತಯ್ಯಮ್ಮ, ಸಿ ಕೋಲಾರ್ ಕಿಟ್ಟಪ್ಪ, ಡಿ ಶಾಂತರಾವ್. ಉತ್ತರ ಎ ಮಾಸ್ಟರ್ ಹಿರಣ್ಣಯ್ಯ. ಮುಂದಿನ ಪ್ರಶ್ನೆ, ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವ್ಯಕ್ತಿ ಕ್ರಾಂತಿಕಾರಿ ಆಗಿರಲಿಲ್ಲ? ಎ ಭಗತ್ ಸಿಂಗ್, ಬಿ ಸುಖದೇವ್, ಸಿ ರಾಜಗುರು, ಡಿ ದಾದಾಬಾಯಿ ನವರೋಜಿ. ಸರಿಯಾದ ಉತ್ತರ ಡಿ ದಾದಾಬಾಯಿ ನವರೋಜಿ. ಮುಂದಿನ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಏನೆಂದು ಪ್ರಖ್ಯಾತರಾಗಿದ್ದರು? ಎ ಭಾರತದ ಉಕ್ಕಿನ ಮನುಷ್ಯ, ಬಿ ನೇತಾಜಿ, ಸಿ ಗುರೂಜಿ, ಡಿ ಬಾಬಾಜಿ. ಉತ್ತರ ಬಿ ನೇತಾಜಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ? ಎ ರಾಗಿ, ಬಿ ಗೋಧಿ, ಸಿ ರಬ್ಬರ್, ಡಿ ಅಕ್ಕಿ. ಸರಿಯಾದ ಉತ್ತರ ಸಿ ರಬ್ಬರ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಣು ಖನಿಜ? ಎ ಅಬ್ರಕ, ಬಿ ಹೆಮಾಟೈಟ್, ಸಿ ಮ್ಯಾಗ್ನೋಟೈಟ್, ಡಿ ಯುರೇನಿಯಂ. ಉತ್ತರ ಡಿ ಯುರೇನಿಯಂ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.